ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂತಹ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮದ ಮಿತ್ರರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಗೋಷ್ಠಿಗೆ ಆಗಮಿಸಿರ್ತಕ್ಕಂತಹ ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ರವಿ ಪ್ರಕಾಶ್ ಅವರಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ಸಾಮಾಜಿಕ ಪರಿವರ್ತನಾ ಸಂಸ್ಥೆಯ ಜಿಲ್ಲಾಧ್ಯಕ್ಷರಾದಂತಹ ಎ ವೆಂಕಟರಾಮ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಟಿಪ್ಪು ಸೆಕ್ಯುಲರ್ ಸೇನೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮೊಹಿನ್ ಅವರು ಆಗಮಿಸಿದ್ದಾರೆ, ಮೊಹಿನ್ ಪಾಷಾ ಅವರು, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಹಲವಾರು ದಲಿತ ಪರ ಸಂಘಟನೆಗಳು, ಮಹಿಳಾ ಪರ ಸಂಘಟನೆಗಳು ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳೆಲ್ಲರೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿ ಆಗ್ಬೋದು ಈ ಒಂದು ವಿಚಾರಕ್ಕೆ ಎಲ್ಲರೂ ಕೂಡ ಅವರ ಸಹಮತವನ್ನು ತಿಳಿಸಿದ್ದಾರೆ. ಕಾರಣಾಂತರಗಳಿಂದ ಸ್ವಲ್ಪ ತಡವಾಗುತ್ತೆ, ಬರ್ತಾ ಇದ್ದಾರೆ. ಮೊದಲನೇದಾಗಿ ಉದ್ದೇಶ ಏನು ಅಂತಂದರೆ, ಚಿಂತಾಮಣಿ ತಾಲೂಕಿನಲ್ಲಿ ಇಷ್ಟು ವರ್ಷಗಳಲ್ಲಿ ಶೈಕ್ಷಣಿಕವಾಗಿ ಒತ್ತು ಕೊಡ್ತಕ್ಕಂತಹ ಒಂದು ಪರಿ ಇದೆ. ಯಾಕೆ ಅಂತಂದರೆ ಇದರದೇ ಆದಂತಹ ಒಂದು ಇತಿಹಾಸ ಇದೆ ಚಿಂತಾಮಣಿ ತಾಲೂಕಿಗೆ. ಯಾಕೆ ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಓದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಇಡೀ ನಮ್ಮ ವಿಶ್ವದಲ್ಲೇ ಎಲ್ಲ ಕಡೆ ಕೂಡ ಕೆಲಸ ಮಾಡ್ತಕ್ಕಂಥ, ಜಾಬ್ ಮಾಡ್ತಕ್ಕಂತಹ ಅವರ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ನಮ್ಮ ಇಡೀ ಜಿಲ್ಲೆಯಲ್ಲಿ ಚಿಂತಾಮಣಿ ಮೊದಲನೇದು. ಅಂಥ ತಾಲೂಕಿನಲ್ಲಿ ಇವತ್ತು ಈ ರೀತಿಯಾದಂಥ ಒಂದು JP ಅಕಾಡೆಮಿ ಅಂತಕ್ಕಂತಹ ಒಂದು ವಿದ್ಯಾಸಂಸ್ಥೆಯನ್ನು, PUC ಕಾಲೇಜನ್ನು ಅನಧಿಕೃತವಾಗಿ ಯಾವುದೇ ರೀತಿಯಾದಂತಹ ಒಂದು ಪರ್ಮಿಷನನ್ನು ತಗೊಳ್ಳದಿರಾನೆ ನಡೆಸ್ತಾ ಇದ್ದಾರೆ ಅಂತಂದರೆ, ಇದಕ್ಕೆ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇಳಿಜಾರಿದೆ ಅನ್ನೋದು ನಮಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅರ್ಥ ಆಗುತ್ತೆ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಕಳೆದ ಸುಮಾರು 5ನೇ ತಾರೀಕು ನಾವು DD ಅವರನ್ನು ಭೇಟಿಯಾಗಿ ಇಡೀ ನಮ್ಮ ಜಿಲ್ಲೆಯ ಒಂದು ಖಾಸಗಿ ಅನುದಾನಿತ ಮತ್ತು ಎಲ್ಲ ರೀತಿಯಾದಂಥ ಕಾಲೇಜುಗಳ ಒಂದು ವಿವರಗಳನ್ನು ತಗೊಂಡಂಥ ಸಂದರ್ಭದಲ್ಲಿ JP ಅಕಾಡೆಮಿ ಅನ್ನೋದು ಎಲ್ಲೂ ಕೂಡ ಪರವಾನಗಿಗೆ ನಾವು ಕೊಟ್ಟಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದರ ಜೊತೆಯಲ್ಲಿ ಅವರು ಕೂಡ ಕಳೆದ 12ನೇ ತಾರೀಕು ಹೋಗಿ ಅವರು ಅಲ್ಲಿ ವಿಸಿಟ್ ಮಾಡಿ ಅಲ್ಲಿ ದಾಖಲೆಗಳು ಇದೆಯಾ ಇಲ್ವಾ ಅನ್ನೋದನ್ನು ಪರಿಶೀಲನೆ ಮಾಡಿ ಅವ್ರಿಗೆ ಒಂದು ವಾರ್ನ್ ಮಾಡಿ ಬಂದಿರ್ತಾರೆ. 1 ವಾರ ಟೈಮ್ ಕೊಟ್ಟಿರ್ತಾರೆ. ಆ ವಾರದೊಳಗಡೆ ನೀವು ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ತಂದು ನಮ್ಮ ಕಚೇರಿಗೆ ಕೊಡಬೇಕು ಅಂತ ಹೇಳಿದ್ರಂತೆ. ಇದುವರೆಗೂ ಕೂಡ ಕೊಟ್ಟಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ನಾವು ಕಳೆದ 16ನೇ ತಾರೀಕು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ವಿ. ಅದರ ಭಾಗವಾಗಿ ಕಳೆದ 4 ದಿನದ ಹಿಂದೆ ಜಿಲ್ಲಾಧಿಕಾರಿಗಳು ಶಿಡ್ಲಘಟ್ಟ ತಾಲೂಕಿಗೆ ಆಗಮಿಸಿದಾಗ ನಾವು ಅವರ ಹತ್ರ ಮತ್ತೆ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಅವರು DD ಅವರಿಗೆ ದೂರವಾಣಿ ಕರೆ ಮಾಡಿ ಅವರನ್ನು ದೂರವಾಣಿ ಕರೆ ಮುಖಾಂತರ ಅವರಿಗೆ ಒಂದು ಗೈಡ್ಲೈನ್ಸನ್ನು ಕೊಟ್ಟಿರ್ತಾರೆ. ಇಮಿಡಿಯೇಟಾಗಿ ಅದನ್ನು ಹೋಗಿ ಸರ್ಚ್ ಮಾಡಿದ್ದೀರಾ ನೀವು ಅಂತೆಲ್ಲ ವಿಚಾರಿಸಿದ್ರು. ಹೌದು ಸರ್, ನಾವು ಹೋಗಿ ಮಾತಾಡಿದ್ದೀವಿ, ಅಲ್ಲಿ ಯಾವುದೇ ರೀತಿಯಾದಂಥ ಪರವಾನಗಿ ತಗೊಂಡಿಲ್ಲ ಅವರು ಯಾರ ಹತ್ರನೂ ಅಂತೇಳಿ DC ಅವರಿಗೆ ಅವರು ಕೂಡ ವಿಚಾರ ತಿಳಿಸಿದ ತಕ್ಷಣವೇ ಇಮಿಡಿಯೇಟಾಗಿ ಹೋಗಿ ನೀವು ಪೊಲೀಸ್ ಇಲಾಖೆಯನ್ನು ಕರ್ಕೊಂಡೋಗಿ ಇಮಿಡಿಯೇಟಾಗಿ FIR ಹಾಕಿಸ್ಬೇಕು ಅವರು ಗೋಪಿನಾಥನ್ ಅವ್ರ ಮೇಲೆ, JP ಅಕಾಡೆಮಿ ಮೇಲೆ ಅಂತೇಳಿ DC ಅವರೇ ಆರ್ಡರ್ ಮಾಡಿದ್ರು ಕೂಡ ಇದುವರೆಗೂ ಕೂಡ ಕ್ಲಾಸಸ್ ನಡೀತಾನೆ ಇದ್ದಾವೆ. ಅಂದರೆ ಇದರ ಹಿನ್ನೆಲೆ ಏನು ಅನ್ನೋದು ನಮಗೆ ಸಂಶಯ ಬಂದಿದೆ. ಯಾಕೆ ಅಂತಂದರೆ, ಎಲ್ಲೋ ಆಂಧ್ರದಿಂದ ಬಂದ್ಬಿಟ್ಟು ಇಲ್ಲಿ ಒಂದು ಇನ್ಸ್ಟಿಟ್ಯೂಟ್ ನಡೆಸ್ತಾರೆ ಅಂದರೆ ನಡೆಸಲಿ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಆದರೆ ಅನಧಿಕೃತವಾಗಿ ನಡೆಸೋದು ತಪ್ಪು ಅಲ್ವಾ? ಒಬ್ಬ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ, ಒಬ್ಬ DD ಹೇಳಿದ್ದಾರೆ, ಅವ್ರ ಮಾತಿಗೆ ಕೂಡ ಇವರು ಬೆಲೆ ಕೊಡ್ತಾ ಇಲ್ಲ ಅಂತಂದರೆ ಇವರಿಗೆ ಯಾವ ರೀತಿಯಾದಂಥ ಹಿನ್ನೆಲೆ ಇದೆ ಅನ್ನೋದು ನಮಗೆ ಅರ್ಥ ಆಗ್ತಿಲ್ಲ. ಈ ವಿಚಾರವಾಗಿಯೇ ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ. ಮುಂದುವರೆದ ಭಾಗವಾಗಿ ನಮ್ಮ AV ವೆಂಕಟರಾಮ್ ಅವರು ಮಾತಾಡ್ತಾರೆ, ತದನಂತರ ರವಿ ಪ್ರಕಾಶ್ ಅವರು ಮಾತಾಡ್ತಾರೆ. JP ಅಕಾಡೆಮಿ ಅಂತೇಳಿ ಚಿಂತಾಮಣಿ ನಗರದ ಮೋರ್ ಮಾಲ್ ಆಪೋಸಿಟಲ್ಲಿ ಒಂದು ಕಿಂಗ್ಫಿಷರ್ ಬಾರ್ ಪಕ್ಕದಲ್ಲಿದೆ ಸರ್. ಒಂದು ಅದರದ್ದೇ ಆದಂಥ ಒಂದು ಸಂಸ್ಥೆಯನ್ನು ನಡೆಸಬೇಕಾದ್ರೆ ಹಲವಾರು ಕಾನೂನು ರೀತಿಯಲ್ಲಿ ಅವರ ಪರ್ಮಿಷನನ್ನು ತಗೋಬೇಕಾಗತ್ತೆ. ಯಾವುದು ಕೂಡ ಅವರು ತಗೊಳ್ಳದೇ ಇರ್ತಕ್ಕಂಥ ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದ್ದಾವೆ, ಅದನ್ನು ಅವರು ಅನಾವರಣ ಮಾಡ್ತಾರೆ. ಸೊ ಅಡ್ರೆಸ್ ಬಂದುಬಿಟ್ಟು BB ರೋಡು, ಬೆಂಗಳೂರು ರೋಡಲ್ಲಿ ಮೋರ್ ಮಾಲ್ ಆಪೋಸಿಟಲ್ಲಿರ್ತಕ್ಕಂತಹ JP ಅಕಾಡೆಮಿ. ಅದರ ಮುಖ್ಯಸ್ಥರು ಬಂದು ಗೋಪಿನಾಥ್ ಅಂತೇಳಿ. ಸೊ ಅವರು ಅನಧಿಕೃತವಾಗಿ ಮಾಡಿರ್ತಕ್ಕಂಥದ್ದು ಅದನ್ನು ನಾವು ಕಾಲೇಜು ಅಂತ ಕನ್ಸಿಡರ್ ಮಾಡಲ್ಲ. ಆದರೂ ಕೂಡ ಇವತ್ತು ಇಷ್ಟು ಬದಲಾವಣೆಗಳು ನಡೀತಾ ಇದೆ ಎಜುಕೇಷನ್ ಸಿಸ್ಟಮಲ್ಲಿ ಅಂತಂದರೆ, ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಏನು ಮಾಡ್ತಿದ್ದಾರೆ ಅಂತ ನಮಗಂತೂ ಅರ್ಥ ಆಗ್ತಿಲ್ಲ. ಒಬ್ಬ ಜಿಲ್ಲಾಧಿಕಾರಿಗಳಿಗೂ ಕೂಡ ಅವರು ತಲೆ ಬಗ್ಗಿಸಲಿಲ್ಲ ಅಂತಂದರೆ ಅಲ್ಲಿಗೆ ಇವರ ಹಿನ್ನೆಲೆಯನ್ನು ನಾವು ಗಮನಿಸಬೇಕಾಗತ್ತೆ. ಇನ್ನೊಂದು ನಮಗೆ ಡೌಟ್ ಬರ್ತಕ್ಕಂಥದ್ದು, ಇವತ್ತು DDP ಅವರು ಇದರಲ್ಲಿ ಏನಾದರೂ ಶಾಮೀಲಾಗಿದ್ದಾರಾ ಅನ್ನೋ ಅನುಮಾನ ಕೂಡ ನಮಗಿದೆ. ಕನ್ಫರ್ಮ್ ಅಲ್ಲ, ಅನುಮಾನ ಕೂಡ ನಮಗೆ ಇದೆ. ಅದರ ಮುಂದುವರೆದ ಭಾಗವಾಗಿ ಅವರು ಡೀಟೇಲ್ಸ್ ಎಲ್ಲ ನಮ್ಮ AV ವೆಂಕಟರಾಮ್ ಅವರು ಹೇಳ್ತಾರೆ. ಇಲ್ಲಿ ಚಿಂತಾಮಣಿ ನಗರದಲ್ಲಿ ಬಹಳ ದೊಡ್ಡ ಇತಿಹಾಸ ಇದೆ ಶಿಕ್ಷಣಕ್ಕೂ ಮತ್ತು ಹಲವಾರು ಕ್ಷೇತ್ರಗಳಲ್ಲಿ ಅಭಿವೃದ್ಧಿ
ನಡೀತಿರ್ತಕ್ಕಂಥದ್ದು ಚಾರಿತ್ರಿಕವಾದಂಥ ಒಂದು ಹಿನ್ನೆಲೆ ಇದೆ ಈ ತಾಲೂಕಿಗೆ. ಆದರೆ ಇವತ್ತು ಅದೇ ಶಿಕ್ಷಣ ಕ್ಷೇತ್ರದಲ್ಲಿ ಈ ಥರ ಅನಧಿಕೃತವಾಗಿ ಒಂದು ಶಿಕ್ಷಣದ ಸ್ಟೂಡೆಂಟ್ಸ್ಗೆ ಮತ್ತು ಪೇರೆಂಟ್ಸ್ಗೆ ಸಂಬಂಧಪಟ್ಟಂತೆ ಒಂದು ಫ್ರಾಡ್ ಮಾಡುವಂಥ ಮಟ್ಟಕ್ಕೆ ಇಳಿದಿದೆ ಅಂತ ಹೇಳಿದರೆ ಇವತ್ತು ತುಂಬಾ ಹದಗೆಟ್ಟಿದೆ ಅನ್ನುವಂಥದ್ದು ಅರ್ಥ ಆಗುತ್ತೆ ಎಲ್ರಿಗೂ ಕೂಡ. ನಾವು ನಮ್ಮ ಕನ್ಸರ್ನ್ ಏನಂತ ಹೇಳಿದ್ರೆ ನೇರವಾಗಿ ವಿಷಯ ಇಲ್ಲಿ ವಿದ್ಯಾರ್ಥಿಗಳನ್ನು ಮೋಸ ಮಾಡಿ ಅವ್ರನ್ನ ಯಾವುದೇ ಪರ್ಮಿಷನ್ ಇಲ್ಲದೆ ಇಲಾಖೆಗಳಿಂದ ಅಥವಾ ಕಾನೂನುಬದ್ಧವಾಗಿ ಲೀಗಲಿ ಯಾವುದೂ ಕೂಡ ಪರ್ಮಿಟ್ ಇಲ್ಲದೆ ಅನುಮತಿ ಇಲ್ಲದೆ ಇವತ್ತು ಕಾಲೇಜನ್ನು ಆರಂಭ ಮಾಡಿ CET, ನೀಟು ಇತ್ಯಾದಿ ಕೋರ್ಸ್ಗಳು ಪ್ಲಸ್ PUC ಇದನ್ನು ಕೂಡ ಆರಂಭ ಮಾಡಿಕೊಂಡು ನಡೆಸ್ತಾ ಇರ್ತಕ್ಕಂಥದ್ದು ಗೊತ್ತಾಗಿದೆ. ಮತ್ತು ಅವರು ಅಲ್ಲಿ ಬಸ್ಸುಗಳು ಕೂಡ ರೂಟ್ ಮೇಲೆ ಬಿಟ್ಟು ಸ್ಟೂಡೆಂಟ್ಗಳನ್ನು ಕರೆತಂದು ಅಲ್ಲಿ ಕೂಡೆ ಹಾಕ್ಕೊಂಡು ಪಾಠಗಳನ್ನು ಮಾಡ್ತಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂತು, ಸಮಾಜ ಪರಿವರ್ತನಾ ಸಂಘಟನೆಗೆ ಬಂತು. ಮತ್ತು ನಮ್ಮ ಇತರೆ ಜೊತೆಗಾರ ಸಂಘಟನೆಗಳನ್ನು ಕೂಡ ಸೇರಿಕೊಂಡು ಚರ್ಚೆ ಮಾಡಿ ನಾವು ಅಲ್ಲೊಂದು ವಿಸಿಟನ್ನೆಲ್ಲ ಕೊಟ್ಟು ನೋಡಿದಾಗ ನಮಗೆ ವಿಷಯ ಗೊತ್ತಾಯಿತು. ಆನಂತರ DD ಅವರ ಗಮನಕ್ಕೆ ನಾವು ತಂದ್ವಿ, ಅಧಿಕೃತವಾಗಿ ಅವರಿಗೆ ಅಹವಾಲನ್ನು ಕೊಟ್ಟು ನಾವು ತಂದಿದ್ದೀವಿ. ಅವರು ಸುಮಾರು ದಿವಸಗಳನ್ನು ಕಳೆದು ನಂತರ ಅಲ್ಲೊಂದು ವಿಸಿಟ್ ಕೊಟ್ಟಾಗ ಅವರಿಗೆ ಕಂಡು ಬಂದಿದೆ 50ರಿಂದ 60 ವಿದ್ಯಾರ್ಥಿಗಳನ್ನು ಕೂಡಾಕೊಂಡು ಪಾಠಗಳನ್ನು ಮಾಡ್ತಿರುವಂಥದ್ದು ನೇರವಾಗಿ ಅವ್ರಿಗೆ ಗೊತ್ತಾಗಿದೆ. ಅವ್ರು ಪ್ರಶ್ನೆ ಮಾಡಿದರೆ ಇಲ್ಲ ಸರ್, ಹಾಗೆ ನಾವು ತಗೊತೀವಿ ಪರ್ಮಿಷನ್ನು ಅಂತ ಹೇಳ್ಬಿಟ್ಟು ಏನೋ ಹೇಳಿದ್ರಂತೆ. ನಾವು ಅವರನ್ನು ಪ್ರಶ್ನೆ ಮಾಡಿದ್ವಿ, ನೀವು ವಿಸಿಟ್ ಕೊಟ್ಟಾಗ ನಿಮಗೆ ಕಾನೂನುಬದ್ಧವಾಗಿ ಏನಾದರೂ ಸಿಕ್ಕಿದೆಯಾ, ಅದು ಪರ್ಮಿಷನ್ಸು ಇತ್ಯಾದಿ ಸಿಕ್ಕಿದೆಯಾ, ನಿಮ್ಗೆ ಏನು ಗೊತ್ತಾಗಿದೆ ಅಂತ ಹೇಳಿದರೆ ಅವ್ರ ಹತ್ರ ಯಾವುದೂ ಪರ್ಮಿಷನ್ ಇಲ್ಲ, ಅವನು ಅನಧಿಕೃತವಾಗಿ ಸ್ಟೂಡೆಂಟ್ಸನ್ನು ಕೂಡ ಹಾಕ್ಕೊಂಡಿರ್ತಕ್ಕಂಥದ್ದು ರೂಮ್ಗಳಲ್ಲಿ ನನಗೆ ಕಂಡು ಬಂದಿದೆ ಅಂತ ಹೇಳಿದರು. ಅವರು ನೇರವಾಗಿ ಹೇಳಿದರು. ಸರಿ, ನಿಮ್ಮ ಕ್ರಮ ಏನು ಅಂತ ನಾವು ಕೇಳಿದಾಗ ನಾವು ಅವರಿಗೆ ಎಚ್ಚರಿಕೆ ಕೊಟ್ಟು ಬಂದಿದ್ದೀವಿ, ನೀ ಬೇಗನೆ ನಮಗೆ ಡಾಕ್ಯುಮೆಂಟ್ಸ್ ಒದಗಿಸು, ಇಲ್ಲ ಅಂತ ಹೇಳಿದ್ರೆ ನೀನು ಇದು ಪರ್ಮಿಷನ್ ತಗೋ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಅಂತ ಒಬ್ಬ ಅಧಿಕಾರಿ ಹೇಳ್ತಾರೆ. ಜಿಲ್ಲಾ ಮಟ್ಟದ ಒಬ್ಬ ಅಧಿಕಾರಿ ಕ್ರಮ ತಗೊಳ್ದಿರ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಏನಂದರೆ ಕಳ್ಳ ನೀನು ಬೇಗನೆ ಬಚ್ಚಿಕ್ಕೋ ಹೋಗಿ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನು ಕೊಟ್ಟು ಒಬ್ಬ ಸರ್ಕಾರಿ ಅಧಿಕಾರಿ ಈ ರೀತಿ ಹೇಳಿ ಬರ್ತಾರೆ. ಅವರು ನಮಗೆ ಆ ಉತ್ತರನ ಹೇಳ್ತಾ ಇದ್ದಾರೆ. ಸರಿ, ಇದು ಯಾಕೋ ಸರಿ ಹೋಗೋದಿಲ್ಲ, ಇವರು DD ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಅನಿಸ್ತಾ ಇದೆ ಅಂತೇಳಿ ನಾವು ನೇರವಾಗಿ ಜಿಲ್ಲಾಧಿಕಾರಿಗಳಿಗೆ ಇದನ್ನು ಕೊಟ್ಟು ಅಹವಾಲನ್ನು ಕೊಟ್ಟು ನಾವು ಅವರಿಗೆ ಹೇಳಿದ್ವಿ, ರಿಕ್ವೆಸ್ಟ್ ಮಾಡಿದ್ವಿ, ಇದರ ಮೇಲೆ ಇಮ್ಮಿಡಿಯೇಟ್ ಕ್ರಮ ಜರುಗಿಸಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡಿದ್ವಿ. ಅವರು ಇಮ್ಮಿಡಿಯೇಟ್ ನಾನು ತಗೊತೀನಿ ಅಂತ ಹೇಳ್ಬಿಟ್ಟು ಅವರು ಇಲಾಖೆಗೆ ಹೇಳಿದ್ದಾರೆ. ಹೇಳಿದ ಮೇಲೆ ಕೂಡ ಇದು ಏನು ಕೂಡ ಇಲ್ಲಿ ತನಕ ನಾವು 16ನೇ ತಾರೀಕಿಗೆ DC ಅವರಿಗೆ ಮನವಿ ಕೊಟ್ಟಿದ್ವಿ. ಈ ಮನವಿಯನ್ನು ಕೊಟ್ಟಿದ್ದೀವಿ. ಕೊಟ್ಟ ಮೇಲೆ ಕೂಡ ಒಬ್ಬ ಜಿಲ್ಲಾಧಿಕಾರಿ ಇಡೀ ಡಿಸ್ಟ್ರಿಕ್ಟಿಗೆ ದಂಡಾಧಿಕಾರಿ ಮತ್ತು ಜಿಲ್ಲಾಧಿಕಾರಿಗಳಾದಂಥ ಅವರು ಅವರಿಗೆ ಕಾಶನ್ ಕೊಟ್ಟರು ಕೂಡ ಇದುವರೆಗೂ ಕೂಡ ಯಾವುದೇ ಕ್ರಮ ಜರುಗಿಲ್ಲ. ಅವನು ರಾಜಾರೋಷವಾಗಿ ದೈನಂದಿಕವಾದಂಥ ಟೈಮ್ ಟೇಬಲನ್ನು ಹಾಕ್ಕೊಂಡು ಕ್ಲಾಸ್ಗಳನ್ನು ನಡೆಸ್ತಾ ಇದ್ದಾನೆ. ಮತ್ತು ಯಾವುದೇ ಪರ್ಮಿಷನ್ ಇಲ್ಲ. ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಬೇರೆ ಬೇರೆ ಕಾಲೇಜುಗಳ ಹತ್ರ ಅಲ್ದಾಡ್ತಾ ಇದ್ದಾನೆ. ಏನಂತ ಹೇಳಿದರೆ, ನಿಮ್ಮ ಕಾಲೇಜಿಗೆ ಅಡಾಪ್ಟ್ ಮಾಡ್ತೀವಿ, ನಮ್ಮ ವಿದ್ಯಾರ್ಥಿಗಳನ್ನು ಈ ಸರ್ತಿಗೆ ಸೇರಿಸ್ಕೊಳ್ಳಿ, ಮತ್ತು ಮುಂದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಈ ರೀತಿಯೆಲ್ಲ ಅಲವತ್ಕೊಳ್ತಾ ಇದ್ದಾರೆ. ಆದರೆ ಇಲ್ಲಿ ಒಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಾರೆ, ಮತ್ತು ಜಿಲ್ಲಾಧಿಕಾರಿಗಳ ಕಾಶನ್ ಬಂದಿದೆ, DD ಅವರ ಕಾಶನ್ ಬಂದಿದೆ, ಅವರು ವಿಸಿಟ್ ಕೊಟ್ಟಿದ್ದಾರೆ. ಇಲ್ಲಿ ತನಕ ಕೂಡ ಏನು ಕ್ರಮ ಜರುಗಿಲ್ಲ ಅಂತ ಹೇಳಿದ್ರೆ ಇದರ ಮೇಲೆ ಹಲವಾರು ಅನುಮಾನಗಳನ್ನು ನಾವು ವ್ಯಕ್ತಪಡಿಸಬೇಕಾಗುತ್ತೆ. ಆ ರೀತಿ ನಡೆದಿದೆ. ಈ ಮಟ್ಟಕ್ಕೆ ಜಿಲ್ಲೆಯಲ್ಲಿ ಆಡಳಿತ ವ್ಯವಸ್ಥೆ ಇದೆ. ಈ ರೀತಿ ಫ್ರಾಡ್ ನಡೀತಾ ಇದ್ರು ಕೂಡ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಪೊಲೀಸನ್ನು ತಂದು ಕೇಸ್ ಬುಕ್ ಮಾಡಿ ಆ ಫ್ರಾಡ್ ಅಂದರೆ ವಂಚನೆ ಮಾಡ್ತಿರ್ತಕ್ಕಂಥ ಆ ಕ್ರಿಮಿನಲ್ಲನ್ನು ಬಂಧಿಸ್ದಿರ ಇವರು ಆಟ ಆಡಿಸ್ತಾ ಇದ್ದಾರೆ. ಈ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ನಡೀತಿರುವಾಗ ನಮ್ಮ ಕನಸನ್ನು ವಿದ್ಯಾರ್ಥಿಗಳ ಭವಿಷ್ಯ ಮುಂದಕ್ಕೆ ಏನು ಅಂತ ಹೇಳ್ಬಿಟ್ಟು ಇದು ಮುಖ್ಯ. ಮತ್ತು ಪೇರೆಂಟ್ಸು ಲಕ್ಷಾಂತರ ರೂಪಾಯಿ ದುಡ್ಡನ್ನು ಕಟ್ಟಿ ಎಜುಕೇಷನ್ ಪಡಿಬೇಕಂತ ಆಸೆ ಇರುತ್ತೆ, ಆದರೆ ಕಟ್ತಾರೆ, ಏನೋ ಬಾಧೆ ಪಟ್ಟು ಬಂದು ಕಟ್ತಾರೆ. ಅವರ ಪರಿಸ್ಥಿತಿ ಏನು? ವಿದ್ಯಾರ್ಥಿಗಳಿಗೆ ಅಧಿಕೃತವಾಗಿ ಅವರಿಗೆ ಎಕ್ಸಾಮ್ಗೆ ಎಲ್ಲಿ ಕೂರಿಸ್ತಾರೆ, ಹಾಲ್ ಟಿಕೆಟ್ ಎಲ್ಲಿ ಕೊಡ್ತಾರೆ, ಇದೆಲ್ಲ ಪ್ರಶ್ನೆ ಆಗಿದೆ. ಆದ್ದರಿಂದ ಇದರಲ್ಲಿ ನಾವು ಮೇಜರಾಗಿ ಒಂದು ಅವನ ಮೇಲೆ ಕ್ರಿಮಿನಲ್ ಕಾನೂನು ಕ್ರಮ ಜರುಗಬೇಕು, ಒಂದು ಇಮ್ಮಿಡಿಯೇಟ್ ಅವನ ಮೇಲೆ ಬಂಧಿಸಬೇಕು, ಕ್ರಮ ಜರುಗಬೇಕು ಒಂದು. ಆಮೇಲೆ ಆಡಳಿತ ಎಚ್ಚೆತ್ತುಕೊಂಡು ಇದರ ಬಗ್ಗೆ ಏನೆಲ್ಲ ನಾನು ಎಚ್ಚರಿಕೆ ವಹಿಸಬೇಕು ಅದನ್ನು ವಹಿಸಬೇಕು. ಮಕ್ಕಳ ಭವಿಷ್ಯಕ್ಕೆ ಅವರು ಬಂದು ಇಂಟರ್ವೆನ್ಷನ್ ಆಗಿ ದಾರಿ ತೋರಬೇಕು. ಫಸ್ಟು ಆಡಳಿತ ಆದರೆ
ಅವರನ್ನು ಯಾವ ರೀತಿ ಮ್ಯಾನಿಪುಲೇಟ್ ಮಾಡಿದ್ದಾರೆ ಅಂದರೆ ಒಂದೆರಡು ವೀಡಿಯೋಸನ್ನು ಅವರೇ ರಿಲೀಸ್ ಮಾಡಿದ್ದಾರೆ, ಅದು ದಾಖಲೆ ನಮ್ಮ ಹತ್ರ ಇದೆ. ಯಾವ ರೀತಿ ಹೇಳಿದ್ದಾರೆ ಅಂದರೆ, ನಾವು 3-4 ಕಾಲೇಜಲ್ಲಿ ಟೈಅಪ್ ಮಾಡ್ಕೊಂಡಿದ್ದೀವಿ, ಆ ಕಾರಣಕ್ಕಾಗಿ ಯಾರೂ ಕೂಡ ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಮಕ್ಕಳ ಭವಿಷ್ಯತನ್ನು ನಾವು ಹಾಳು ಮಾಡೋದಿಲ್ಲ. ನಮ್ಮದೇ JP ಅಕಾಡೆಮಿ ಅಂತೇಳಿ ನಮ್ಮ ಚಿಂತಾಮಣಿಯಲ್ಲೇ ಬ್ರಾಂಚ್ ಇರೋದು ನಿಜಾನೇ. ನಮ್ಮ ಹತ್ರ ಎಲ್ಲ ರೀತಿಯಾದಂಥ ದಾಖಲೆಗಳು ಇದ್ದಾವೆ ಅಂತೇಳಿ ಇವತ್ತು ಪೋಷಕರನ್ನು ಡೈವರ್ಟ್ ಮಾಡಿದ್ದಾರೆ. ಇದು ಪೋಷಕರಲ್ಲಿ ನಾವು ಮನವಿ ಮಾಡ್ತಾ ಇರ್ತಕ್ಕಂಥದ್ದು ಏನಂತಂದರೆ, ಇವತ್ತು ಎಲ್ಲೂ ಕೂಡ ಅವ್ರಿಗೆ ಪರ್ಮಿಷನ್ ಇದೆ ಅಂಥೇಳಿ ಏನೂ ಇಲ್ಲ ಅನ್ನೋವಂಥದ್ದು ರೆಕಾರ್ಡ್ ಕೂಡ ನಮ್ಮ ಹತ್ರ ಇದೆ. ಜಿಲ್ಲಾಧಿಕಾರಿಗಳಿದ್ದಾರೆ, ಜಿಲ್ಲಾ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಕೂಡ ಸ್ಪಷ್ಟನೆ ಮಾಡಿದ್ದಾರೆ. ಆದರೂ ಕೂಡ ಇವತ್ತು ಪೋಷಕರಿಗೆ ಈ ವಿಚಾರವನ್ನು ತಿಳಿಸುವಂಥದ್ದು ನಿಮ್ಮ ಮೂಲಕ ನಾವು ಇವತ್ತು ಕೋರ್ತೀವಿ. ಯಾಕೆ ಅಂತಂದರೆ, ಇವತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳು ಇವತ್ತು ಸುಮಾರು 50-60 ಜನ ಮಕ್ಕಳಲ್ಲಿ ಓದ್ತಾ ಇದ್ದಾರೆ. ಅವರ ಭವಿಷ್ಯ ಏನಾಗಬೇಕು, ಸ್ಯಾಟ್ಸ್ ನಂಬರ್ ಬೇರೆ ಬೇರೆ ಕಾಲೇಜಲ್ಲಿಂದ ಕರ್ಕೊಂಬಂದು ಇವತ್ತು ಕೂಡಾಕೊಂಡು ಮಕ್ಕಳನ್ನ ಎಜುಕೇಷನ್ ಕೊಡ್ತಾ ಇದ್ದಾರೆ. ಎಲ್ಲೂ ಕೂಡ ಪರ್ಮಿಷನ್ ಇಲ್ಲ ಅಂತ ಅವರೇ ಒಂದು ಕಡೆ ಹೇಳಿದ್ದಾರೆ. ಆಮೇಲೆ ಅವರೇ ಹೇಳ್ತಾರೆ 4-5 ಕಾಲೇಜಲ್ಲಿ ಟೈಅಪ್ ಮಾಡ್ಕೊಂಡಿದ್ದೀವಿ ಅಂತ. ನೀವು ಟೈಅಪ್ ಮಾಡ್ಕೊಂಡಿದ್ರೆ ಆದರೆ ಓಕೆ, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ, ಅದರಲ್ಲಿ ನೀವು ಕಾಲೇಜ್ ನಡೆಸೋದ್ರಲ್ಲಿ ನಮ್ಮದೇನು ತೊಂದರೆ ಇಲ್ಲ. ಆದರೆ ನೀವು ಯಾಕೆ ಕೊಡಲಿಲ್ಲ ದಾಖಲೆ? ಜಿಲ್ಲಾಧಿಕಾರಿಗಳು, ಜಿಲ್ಲಾ ಶಿಕ್ಷಣಾಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ನೀವು ಯಾಕೆ ಈ ದಾಖಲೆಗಳನ್ನು ಕೊಡೋದಕ್ಕೆ ಹಿಂಜರಿತಾ ಇದ್ದೀರಾ? ಇದಕ್ಕೆ ಮೊದಲು ಒಂದು ಪ್ರೆಸ್ ಮೀಟನ್ನು ಅವರೇ ಮಾಡಿದ್ದಾರೆ. ನಮ್ಮ ಹತ್ರ ಪ್ರತಿಯೊಂದು ದಾಖಲೆ ಇದೆ ಅಂತೇಳಿ ಸುಳ್ಳು ಮಾಹಿತಿಯನ್ನು ಮಾಧ್ಯಮಕ್ಕೆ ಕೊಟ್ಟಿರ್ತಕ್ಕಂಥ ಆರೋಪದ ಅಡಿಯಲ್ಲಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಒಂದು. ಇನ್ನೊಂದು ಏನಪ್ಪ ಅಂತಂದರೆ, ಅನಧಿಕೃತವಾಗಿ ಒಂದು ಬಾರ್ ಇರ್ತಕ್ಕಂಥ ಸ್ಥಳದಲ್ಲಿ ಇವರು ಕಾಲೇಜ್ ಯಾವ ರೀತಿ ನಡೆಸ್ತಾರೆ? ಪಕ್ಕದ ಬಿಲ್ಡಿಂಗಲ್ಲಿ ಬಾರ್ ಇದೆ, ಅದರ ಪಕ್ಕದ ಬಿಲ್ಡಿಂಗಲ್ಲಿ ಅನಧಿಕೃತವಾಗಿ ಕಾಲೇಜು ಅಂತ ಹೇಳಿ ಬೋರ್ಡ್ ಹಾಕ್ಕೊಂಡು ನೀವು ಕಾಲೇಜ್ ನಡೆಸ್ತೀರಾ ಅಂದರೆ ಅಲ್ಲಿಗೆ ಯಾವ ಮಟ್ಟಕ್ಕೆ ನೀವು ಇದ್ದೀರಾ ಅನ್ನೋದು ಇಲ್ಲಿ ನಮ್ಗೆ ಅರ್ಥ ಆಗುತ್ತೆ. ಯಾಕಂದರೆ ಅವರಿಲ್ಲಿ ಬರೀ ವಿದ್ಯಾರ್ಥಿಗಳನ್ನ ಮಾತ್ರನೇ ಮ್ಯಾನಿಪುಲೇಟ್ ಮಾಡಿಲ್ಲ. ಒಂದು ಕಡೆ ಮಾಧ್ಯಮದವರನ್ನು, ಪೋಷಕರನ್ನು, ವಿದ್ಯಾರ್ಥಿಗಳನ್ನು ಎಲ್ಲರನ್ನೂ ಕೂಡ ವಂಚಿಸ್ತಾ ಇದ್ದಾರೆ. ಇವತ್ತು ಈ ಶಿಕ್ಷಣದಿಂದ ಮಕ್ಕಳು 60 ಜನ ಮಕ್ಕಳ ಭವಿಷ್ಯ ಏನಾಗಬೇಕು ಅನ್ನೋದು ನಮ್ಮ ಪ್ರಶ್ನೆ. ಈಗ ಸುಮಾರಷ್ಟು ಸರ್ಕಾರಿ ಶಾಲಾ ಕಾಲೇಜುಗಳಿದ್ದಾವೆ, ಬೇರೆ ಬೇರೆ ಅಧಿಕೃತವಾಗಿರ್ತಕ್ಕಂಥ ಕಾಲೇಜುಗಳಿದ್ದಾವೆ. ಮಕ್ಕಳನ್ನ ಎಲ್ಲಿ ಬೇಕಾದರೂ ಪೋಷಕರು ಸೇರಿಸ್ಕೊಳ್ಳಿ, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಈ ರೀತಿಯಾದಂತಹ ಅನಧಿಕೃತವಾಗಿರ್ತಕ್ಕಂಥ ಕಾಲೇಜಿಗೆ ನೀವು ಸೇರಿಸಿದರೆ ನಿಮ್ಮ ಮಕ್ಕಳ ಭವಿಷ್ಯತನ್ನು ನೀವು ಹಾಳು ಮಾಡ್ತಾ ಇದ್ದೀರಾ ಅನ್ನೋದು ಇವತ್ತು ಪೋಷಕರು ಅರ್ಥ ಮಾಡ್ಕೋಬೇಕು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಇನ್ಸ್ಟಿಟ್ಯೂಟನ್ನು ನಡೆಸಬೇಕು ಅಂತಂದರೆ ಕೆಲವೊಂದು ಮಾನದಂಡಗಳಿದ್ದಾವೆ. ಒಂದು ಶಿಕ್ಷಣ ಸಂಸ್ಥೆ, ಒಂದು ಕಾಲೇಜನ್ನು ನಡೆಸಬೇಕಾದ್ರೆ ಮಿನಿಮಮ್ ಅದಕ್ಕೆ ಪರ್ಮಿಷನ್ ಇರಬೇಕು. ಅಧಿಕೃತವಾಗಿ 14 ಡಿಪಾರ್ಟ್ಮೆಂಟ್ಗಳಲ್ಲಿ ಅವರು ಪರ್ಮಿಷನನ್ನು ತಗೋಬೇಕಾಗುತ್ತೆ. ಈ ಒಂದು ಆರೋಗ್ಯದಿಂದ ಹಿಡಿದು ಮೊದಲನೇದಾಗಿ DC ಅವರ ಪರ್ಮಿಷನ್ ಇರಬೇಕು, ಆಮೇಲೆ ಶಿಕ್ಷಣಾಧಿಕಾರಿಗಳ ಪರ್ಮಿಷನ್ ಇರಬೇಕು, ಆಮೇಲೆ ಹೆಲ್ತಿಂದ ಹಿಡಿದು RTO ಇಂದ ಹಿಡಿದು ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಕೂಡ ಅವರು ಪರ್ಮಿಷನನ್ನು ತಗೊಂಡು ಮಾತ್ರ ನಡೆಸೋಕ್ಕೆ ಸಾಧ್ಯ. ಇವತ್ತು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಚೇತನ ಕಾಲೇಜನ್ನು ನಾವು ಟೈಅಪ್ ಮಾಡ್ಕೊಂಡಿದ್ದೀವಿ, ನಾವು ಅಲ್ಲಿ ಕಾಲೇಜಿಗೆ ಸೇರಿಸ್ಬಿಟ್ಟು ನಾವು ಇಲ್ಲಿ ಟ್ಯೂಷನ್ ಮಾಡ್ತೀವಿ ಅಂತ ಹೇಳ್ತಾರೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಅನುಮತಿ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂತಂದರೆ, ಯಾವುದೇ ಕಾಲೇಜಲ್ಲಿ ನೀವು ಟೈಅಪ್ ಮಾಡ್ಕೋಬೇಕಾದ್ರೆ ನೀವು ಒಂದು ಕಾಲೇಜಲ್ಲಿ ಟೈಅಪ್ ಮಾಡಿಕೊಂಡು ಬೇರೆ ಎಲ್ಲೋ ನಾನು ಅವ್ರನ್ನ ಕರ್ಕೊಂಡೋಗಿ ಪಾಠ ಹೇಳ್ತೀನಿ ಅಂದರೆ ಈ ಶಿಕ್ಷಣ ವ್ಯವಸ್ಥೆ ಒಪ್ಪೋದಿಲ್ಲ. ಅದಕ್ಕೆ ಪರ್ಮಿಷನ್ ಕೂಡ ಯಾರೂ ಕೊಡೋದಿಲ್ಲ. ಈ ಒಂದು ಸರ್ಕಾರದ ಅಡಿಯಲ್ಲಿ ನಡೀತಾ ಇರ್ತಕ್ಕಂಥ ನಮ್ಮ ಸರ್ಕಾರಿ ಯಾವುದೇ ಇಲಾಖೆಯಲ್ಲೂ ಕೂಡ ಅದಕ್ಕೆ ಅವಕಾಶನೇ ಇಲ್ಲ. ಇನ್ನೊಂದು ಹೇಳ್ತಾರೆ, ನಾವು ಇಲ್ಲ ಸರ್, ನಾವು ಕಾಲೇಜ್ ನಡೆಸ್ತಿಲ್ಲ, ಬೇರೆಯವ್ರಿಗೆಲ್ಲ ಹೇಳಿದ್ದಾರೆ ಅವರು ಕಾಲೇಜ್ ನಡೆಸ್ತಾ ಇಲ್ಲ, ನಾವು ಟ್ಯುಟೋರಿಯಲ್ ನಡೆಸ್ತಾ ಇದ್ದೀವಿ ಅಂತ. ಯಾವ ಮಾನದಂಡದ ಆಧಾರದ ಮೇಲೆ ನೀವು ಟ್ಯುಟೋರಿಯಲ್ ನಡೆಸ್ತಾ ಇದ್ದೀರಾ? ನೀವನ್ನು ಟ್ಯುಟೋರಿಯಲ್ ನಡೆಸಬೇಕಾದ್ರೂ ಕೂಡ DC ಅವರ ಪರ್ಮಿಷನ್ ಇರಬೇಕು. ಇಂತಿಷ್ಟು ಅಮೌಂಟನ್ನು ಪೇ ಮಾಡಬೇಕಾಗತ್ತೆ, ಸರ್ಕಾರಕ್ಕೆ ಟ್ಯಾಕ್ಸನ್ನು ಕಟ್ಟಿ ನೀವು ಟ್ಯುಟೋರಿಯಲ್ ನಡೆಸ್ತೀನಿ ಅಂತ ಹೇಳ್ಬಿಟ್ಟು ನೀವು ಮಾಡಬೇಕಾಗತ್ತೆ. ನಿಮ್ಮ ಹತ್ರ ದಾಖಲೆ ಇದ್ದರೆ ನೀವು ಟ್ಯುಟೋರಿಯಲ್ ನಡೆಸೋದಕ್ಕೆ ಪರ್ಮಿಷನ್ ನಿಮ್ಮ ಹತ್ರ ಅವೈಲೇಬಲ್ ಇದೆ ಅಂತಂದರೆ ದಯವಿಟ್ಟು ತಗೊಂಡು ತೋರಿಸ್ಬೋದಾಗಿತ್ತಲ್ವಾ? ಮಾಧ್ಯಮದ ಮುಖಾಂತರ ತೋರಿಸ್ಬೋದಾಗಿತ್ತು. ಸುಳ್ಳು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಅವರೇ ವಿಡಿಯೋ ಮಾಡಿ ಅಲ್ಲೇ ಸಿಕ್ಕಾಕೊಂಡಿದ್ದಾರೆ. ಅವರು ನಾವು ಕಾಲೇಜ್ ನಡೆಸ್ತಿಲ್ಲ ಅಂತ ಒಂದು ಕಡೆ ಹೇಳಿದರೆ, ನೆನ್ನೆ ಒಬ್ಬ ಪೇರೆಂಟ್ ಫೋನ್ ಮಾಡಿ ಅವ್ರ ಕಾಲೇಜಿಂದನೇ ಫೋನ್ ಮಾಡಿದರೆ ಅವ್ರು ಯಾವ ರೀತಿ ಮಾತಾಡಿದ್ದಾರೆ ಅಂದರೆ, ಕಳೆದ ಬಾರಿ ಯಾವುದಾದ್ರು ಭೈರವೇಶ್ವರ ಕಾಲೇಜಲ್ಲಿ ಟೈಅಪ್ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ರು. ನಮ್ಮ ಗಮನಕ್ಕೆ ಬಂದಿದೆ ಅದನ್ನು. ಆ ಭೈರವೇಶ್ವರ ಕಾಲೇಜಲ್ಲಿ ಓದ್ತಕ್ಕಂಥ ಮಕ್ಕಳನ್ನು ಇವರು ಕಳೆದ ಬಾರಿ ಯಾವ ರೀತಿ ಮಾತಾಡಿದ್ರೆ ಆ ರೆಕಾರ್ಡ್ ಕೇಳಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಪೋಷಕರು ಮಾತಾಡಿರೋದು ಇವ್ರ ಜೊತೆಯಲ್ಲಿ, ಇವರ ಸಿಬ್ಬಂದಿ ಜೊತೆಯಲ್ಲಿ. ಬಟ್ ಆ ಒಂದು ವಿಚಾರ ನೋಡಿದಾಗ ನಮಗೆ ಅನಿಸುತ್ತೆ, ಶಿಕ್ಷಣ ಸಂಸ್ಥೆಯಲ್ಲಿ ಯಾವುದೇ ಕಾಲೇಜ್ ಆಗ್ಬೋದು, ಯಾವುದೇ ಸಂಸ್ಥೆ ಆಗ್ಬೋದು, ಅಲ್ಲಿ ನಡೀತಕ್ಕಂಥ ಪಾಠಗಳಲ್ಲಿ ಮಧ್ಯದಲ್ಲಿ ನಾವು ಕೈ ಬಿಟ್ಟು ಬಂದುಬಿಡ್ತೀರಿ ಅಂತಂದರೆ ನಮ್ಮ ಮಕ್ಕಳ ಭವಿಷ್ಯತನ್ನು ಕಳೆದ ವರ್ಷ ನೀವು ಹಾಳು ಮಾಡಿದ್ದೀರಾ ಅಂತೇಳಿ ಪಾಪ ಅವರು ನೇರವಾಗಿಯೇ ಬೈದಿದ್ದಾರೆ. ಆ ಒಂದು ವಿಡಿಯೋ ಕೂಡ ನಮಗೆ ಲಭ್ಯ ಇದೆ, ಆಡಿಯೋ ಕೂಡ ಲಭ್ಯ ಇದೆ. ಅದರ ಜೊತೆಗೆ ಇವರೇ ಮಾತಾಡಿರ್ತಕ್ಕಂತಹ ನಮ್ಮ ಹತ್ರ ಎಲ್ಲ ದಾಖಲೆ ಇದೆ ಅಂತೇಳಿ ಸುಳ್ಳು ಮಾಹಿತಿ ಕೊಟ್ಟಿರ್ತಕ್ಕಂಥ ಎಲ್ಲ ಆಧಾರಗಳು ನಮ್ಮ ಹತ್ರ ಇದೆ. ಅವ್ರು ಹೇಳ್ತಾರೆ ನಾವು ಕಾಲೇಜ್ ನಡೆಸ್ತಾ ಇಲ್ಲ ಅಂತ. ಮತ್ತಿದೇನು ಅಡ್ಮಿಷನ್ಸ್ ಓಪನ್ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಕ್ಕಂಥ ದಾಖಲೆಗಳು ಅವರದ್ದೇ. ಇದು ವ್ಯಾನ್ ಫೀಸ್ ತಗೊಳ್ಳಿ ಸರ್, ಇದು ವೆಹಿಕಲ್ದು ರೂಟ್ ಮ್ಯಾಪ್. ಇದನ್ನು ನಾವು ಹಾಕ್ಕೊಳ್ಳೋದಕ್ಕಾಗಲ್ವಲ್ಲ, ಅವರ ಒಂದು ವೆಬ್ಸೈಟಲ್ಲೇ ಅವರೇ ಹಾಕಿರ್ತಕ್ಕಂಥ ಮಾಹಿತಿ ಇದೆ. ಇನ್ನೊಂದು
ಮೇಡಮ್ ಈಗ ಎರಡು ಪ್ರಕಾರ ಇವರಿಬ್ಬರು ಕೂಡ ಸೇರಿ ಕಾಲೇಜನ್ನು ನಡೆಸ್ತಾ ಇದ್ರು ಅಂತೇಳಿ ಮಾಹಿತಿ ಇದೆ ನಮಗೆ. ಆದರೆ ಭೈರವೇಶ್ವರದವರು ನಮ್ಮ ಅಧೀನದಲ್ಲಿರ್ತಕ್ಕಂಥದ್ದನ್ನು ನಾವು ನಮ್ಮಲ್ಲೇ ಇಟ್ಕೊಂಡಿದ್ದೀವಿ. JP ಅಕಾಡೆಮಿ ಅನ್ನೋದು ಒಂದೇ ಇರೋದು, 2-3 ಇಲ್ಲ, ನಾವು ಯಾವುದಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ, ಇದು ಅನಧಿಕೃತವಾಗಿರೋದು ಅಂತ ಅವರೇ ಕೂಡ ನಮ್ಮ ಹತ್ರ ಹೇಳಿದ್ದಾರೆ. ಭೈರವೇಶ್ವರದವರು ನಾವು ನಮ್ಮ ಕಾಲೇಜಲ್ಲಿ ಒಳಗಡೆನೆ ಕ್ಯಾಂಪಸ್ಸಲ್ಲೇ ನಾವು ನಡೆಸ್ತಾ ಇದ್ದೀವಿ JP ಅಕಾಡೆಮಿನ. ಇವರು ಅಲ್ಲಿಂದ ಹೊರಗಡೆ ಬಂದು ನಮ್ಮನ್ನು ಮ್ಯಾನ್ಪ್ಲೇಟ್ ಮಾಡಿ ನಮಗೂ ಕೂಡ ಮೋಸ ಮಾಡಿ ಹೋಗಿರ್ತಕ್ಕಂಥದ್ದವರು ಅಂತ ಈಗ ಹೇಳಿ ಇದು ಅನಧಿಕೃತ ಅಂತೇಳಿ ತಾವು ಇವಾಗ ಸಾಬೀತುಪಡಿಸ್ತೀರಾ, ಅದು ಅಧಿಕೃತನಾ? ಹಾಗಾದ್ರೆ ಅದು ಅವರು ಟೈಪ್ ಮಾಡ್ಕೊಂಡಿರೋದು ನಿಜ, ಟೈಪ್ ಮಾಡ್ಕೊಂಡಿದ್ದೀವಿ ಅಂತ ಅವರೇ ಸಿದ್ದು ಭೈರವೇಶ್ವರ ಅವರು ಸ್ಪಡಿಸಿದ್ದಾರೆ. ಅವರು ಅದು ಅಧಿಕೃತ ಅನ್ನೋದಕ್ಕೆ ಏನಾದರೂ ದಾಖಲೆ ಅಲ್ಲಿ? ಅದು ನಮ್ಮ ಹತ್ರ ದಾಖಲೆ ಇಲ್ಲ, ಅಧಿಕೃತ ಅನ್ನೋದಕ್ಕೆ ನಮ್ಮ ಹತ್ರ ದಾಖಲೆ ಇಲ್ಲ. ಸೊ ಅವರು ಒಂದು ಟ್ಯಾಕ್ಸನ್ನು ಪೇ ಮಾಡಿರ್ತಕ್ಕಂಥದ್ದು JP ಅಕಾಡೆಮಿ ಅಂತೇಳಿ ಅವರೇನೋ ಪರ್ಮಿಷನ್ ತಗೊಂಡಿದ್ದಾರಂತೆ, ಅದನ್ನು ನಾನು ತಗೊಂಡಿದ್ದೀನಿ, ಅದನ್ನು ಮಾಹಿತಿ ತಗೊಂಡಿದ್ದೀನಿ. ಲಿಸ್ಟೇ ಕೊಟ್ಟಿದ್ದಾರೆ ಅವರು ಟ್ಯಾಕ್ಸ್ ಕಟ್ಟಿರ್ತಕ್ಕಂಥದ್ದು ಮತ್ತು ಅದೆಲ್ಲನೂ ನಮ್ಮ ಹತ್ರ ಇದು ಕೊಟ್ಟಿದ್ದಾರೆ, ದಾಖಲೆ ಇದೆ. ಅವರು JP ಅಕಾಡೆಮಿಯನ್ನು ಬೇರೆ ಯಾರು ಕೂಡ ಅದನ್ನು ತಗೋಬಾರ್ದು ಅಂತೇಳಿ ಅವರು ಸರ್ಕಾರಕ್ಕೆ ಒಂದು ಇದನ್ನು ಕೊಟ್ಟಿದ್ದಾರೆ. ಫೆಬ್ರವರಿ ತಿಂಗಳಲ್ಲಿ ತಗೊಂಡಿದ್ದಾರೆ, ಅವರು ಪರ್ಮಿಷನ್ಗೆ ಹಾಕಿದ್ದಾರೆ. ಅದು ಅಧಿಕೃತವಾಗಿ ಪರ್ಮಿಷನ್ ಬಂದಿಲ್ಲ, ಫೆಬ್ರವರಿಯಲ್ಲಿ ಹಾಕಿದ್ದಾರೆ ಅವರು. JP ಅಕಾಡೆಮಿ ಅನ್ನೋದನ್ನು ಆ ಹೆಸರನ್ನು ಬೇರೆ ಯಾರು ಕೂಡ ಇಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಒಂದು ಟ್ಯಾಕ್ಸನ್ನು ಪೇ ಮಾಡಿ ಅವರು ಟ್ಯಾಕ್ಸ್ ಲೆಟರ್ನ ನಮಗೆ ಫ್ಯಾಕ್ಸ್ ಮಾಡಿದ್ದಾರೆ. ಯಾಕೆ ಮಾತಾಡಿದ್ವಿ ಅಂತಂದರೆ, ಈಗ ಎಲ್ಲ ಎಕ್ಸಾಮ್ಸ್ ನಡೀತಿದೆ, ಮಕ್ಕಳಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾವು ಹೋರಾಟನ ಮಾಡಲಿಲ್ಲ. ಲೀಗಲ್ ಆಗಿ ಏನು ಪ್ರೊಸೀಜರ್ ಇದೆ ಅದ್ರ ಮುಖಾಂತರ ನಾವು ಈಡೇರಿಸೋಣ ಅನ್ನೋ ಉದ್ದೇಶದಿಂದ ನಾವು ಹೋಗಿರ್ತಕ್ಕಂಥದ್ದು. ಈಗೇನಾದರೂ ಅವ್ರು ಎಚ್ಚೆತ್ಕೊಂಡು ಮಾಡಲಿಲ್ಲ ಅಂದರೆ ನಾವು ಎಲ್ಲ ಸಂಘಟನೆಗಳು ಸೇರಿ ಸಾಮೂಹಿಕವಾಗಿ ಹೋರಾಟ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಇಲ್ಲ ಮೇಡಮ್, ಸಂಘ ರವಿಪ್ರಕಾಶ್ ಅಂತ ರೈತ ಸಂಘ ತಾಲೂಕು ಅಧ್ಯಕ್ಷರು, ಶಿಡ್ಲಘಟ್ಟ, ಪುಟ್ಟಣೆ ಬಣ. 15 ವರ್ಷದಿಂದ ನಾನು ರೈತ ಸಂಘದಲ್ಲಿ ಕೆಲಸ ಮಾಡ್ತೇನೆ. ಪತ್ರಿಕಾ ಮಾಧ್ಯಮದ ಚಿಂತಾಮಣಿ ತಾಲೂಕು ಎಲ್ಲ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತವನ್ನು ಬಯಸ್ತಾ, ಏನಿವತ್ತು ಸಮಾಜ ಪರಿವರ್ತನೆ ಸಂಘಟನೆ ಇವತ್ತು ಈ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ. ಇದರ ವಿಚಾರವಾಗಿ ನಾವು ಕೂಡ ಬೆಂಬಲವನ್ನು ಕೊಟ್ಟಿದ್ದೀವಿ. ಏನಪ್ಪ ಅಂದರೆ, ಈಗಾಗಲೇ ನಾವು 2-3 ಕಡೆ ಎಲ್ಲ ಅಧಿಕಾರಿಗಳನ್ನು ನಾವು ಭೇಟಿ ಮಾಡಿದ್ದೀವಿ. DDOವನ್ನು ಮಾತಾಡಿದಾಗ ಅವರಿಗೆ ಮಾತನಾಡಬೇಕಾದ್ರೆ ಬಾಯಿ ಒಣಗೋಯ್ತು, ಸರಿಯಾಗಿ ಮಾತನಾಡೋಕ್ಕೆ ಕೂಡ ಆಗಲಿಲ್ಲ ಅವರು. ಯಾಕಂದರೆ ಅವರಲ್ಲಿ ತಪ್ಪು ಎದ್ದು ಕಾಣ್ತಾ ಇದೆ ಅನ್ನೋದು ಒಂದು ದೊಡ್ಡ ನಮಗೆ ಅನಿಸಿಕೆ, ಏನು ಗುಮಾನಿ ಮೇಲೆ ಗೊತ್ತಾಗ್ಬಿಡ್ತು ಅವ್ರಿಗೆ. ಆಮೇಲೆ ಜಿಲ್ಲಾಧಿಕಾರಿಗಳ ಹತ್ರ ಹೋದಾಗ ಜಿಲ್ಲಾಧಿಕಾರಿಗಳು ಮೌಖಿಕವಾಗಿ, ನೀವು ಹೇಳಿದ ಪ್ರಶ್ನೆಗೆ ನಾನು ಮೊದಲು ಉತ್ತರ ಕೊಟ್ಬಿಡ್ತೀನಿ, ಮೌಖಿಕವಾಗಿ ಫೋನ್ ಕರೆಯಲ್ಲಿ ನಾವು ಅರ್ಜಿ ಕೊಟ್ಟರು ಕೂಡ DDP ಅವ್ರನ್ನೇ ಮಾತನಾಡಿ, ನೋಡಿ ಯಾವುದೇ ಕಾರಣಕ್ಕೂ ಇದರಲ್ಲಿ ಇದು ಮಾಡಿಕೊಡ್ದು, ನೀವು ಆದಷ್ಟು ಬೇಗನೆ ಅದೇನು ನಿಮಗೆ ಅವ್ರಿಗೆ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ರು ಅವರು ನೇರವಾಗಿ DC ಅವ್ರಿಗೆ. ಏನು ನಮ್ಮ ಹತ್ರ ಯಾವುದೇ ಅವರು ಪರವಾನಗಿ ತಗೊಂಡಿಲ್ಲ ಅಂದಮೇಲೆ ನೀವು ಯಾಕೆ ಸುಮ್ಮನೆ ಕೂತಿದ್ದೀರಿ, ಆದಷ್ಟು ಅದನ್ನು ಬೇಗ ಹೋಗಿ ಸೀಜ್ ಮಾಡಿ ಆ ಕಾಲೇಜನ್ನು ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ. ಆದರೂ ಇವರು ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂತೇಳಿ ನಾವು ಇವತ್ತು ಚಿಂತಾಮಣಿ, ಮೊನ್ನೆ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾಡಿದ್ದೀವಿ ಪತ್ರಿಕಾಗೋಷ್ಠಿ. ಇವತ್ತು ಚಿಂತಾಮಣಿಯಲ್ಲಿ ಯಾಕೆ ಮಾಡ್ತಾಯಿದ್ವಿ ಅಂದರೆ, ಜನಕ್ಕೆ ಅರ್ಥವಾಗಬೇಕು. ಪ್ರಮುಖವಾಗಿ ಆ ಮಕ್ಕಳು ಏನು 60 ಜನ ಪೋಷಕರಿದ್ದಾರೆ, ಅವ್ರಿಗೆ ಸರಿಯಾಗಿ ಮಾಹಿತಿ ಹೋಗಿಲ್ಲ. ಅವರಿಗೆ ಏನೋ ಸುಳ್ಳು ಮಾಹಿತಿಯನ್ನು ಕೊಟ್ಟು ಆ ಕಾಲೇಜು ನಡೆಸ್ತಾ ಇರುವಂಥ, ಸಂಸ್ಥೆ ನಡೆಸ್ತಾ ಇರುವಂಥ ಓನರ್ ಏನಿದ್ದಾರೆ ಅದನ್ನು ಸುಳ್ಳು ಮಾಹಿತಿ ಕೊಟ್ಟು ಅವ್ರಿಗೆ ತಪ್ಪು ದಾರಿ ಇಡಿಸಿದ್ದಾರೆ, ತಪ್ಪಿಸಿದ್ದಾರೆ. ಆ ತಪ್ಪಿಸಿರೋದನ್ನು ನಾವು ಈಗ ಪತ್ರಿಕಾ ಮಾಧ್ಯಮದ ಮುಖಾಂತರ ಆದರೂ, ಯಾಕಂದರೆ ನಾವು 60 ಜನ ಪೋಷಕರಿಗೂ ಹೋಗಿ ಒಬ್ಬೊಬ್ಬರನ್ನೇ ಮನೆಗೆ ಹೋಗಿ ಹೇಳೋವಂಥದಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಇವತ್ತು ಒಂದು ಪತ್ರಿಕಾಗೋಷ್ಠಿ ಮಾಡಿ ಆ ಮಕ್ಕಳ ಪೋಷಕರಿಗೆ, ನಾಳೆ ಅವ್ರಿಗೆ ಆಲ್ ಟಿಕೆಟ್ ಬರೋದಿಲ್ಲ ಪರವಾನಗಿ ಇಲ್ಲ ಅಂದರೆ, ಆಮೇಲೆ ಒದ್ದಾಡಬೇಕಾಗುತ್ತೆ ಅವರು. ಆಮೇಲೆ ಇಲ್ಲಿ ಹೋರಾಟ ಮಾಡಬೇಕಾಗುತ್ತೆ. ನಮಗೆ ನನ್ನ ಮಕ್ಕಳಿಗೆ 1 ಲಕ್ಷ ರೂಪಾಯಿ ಅವರು 1 ಲಕ್ಷಕ್ಕೆ ಮೇಲೇ ಹಣ ವಸೂಲಿ ಮಾಡಿದ್ದಾರೆ ಒಂದು ವರ್ಷಕ್ಕೆ. ಫಸ್ಟ್ PUCಗೆ, ಸೆಕೆಂಡ್ PUC ಅಂತೇಳಿ ಇವತ್ತೇನು ನಡೆಸ್ತಾ ಇದ್ದಾರೆ ಸಂಸ್ಥೆ, 1 ಲಕ್ಷದ ಮೇಲೆ ಹೆಚ್ಚಾಗಿ ಹಣ ವಸೂಲಿ ಮಾಡಿ ಕೂಡ ಇವತ್ತು ಆ ಮಕ್ಕಳಿಗೆ ಆಲ್ ಟಿಕೆಟ್ ಕೊಡೋಕ್ಕಾಗಲಿಲ್ಲ ಅಂದರೆ ಆವಾಗ ಯಾರು ತಪ್ಪಿತಸ್ಥರಾಗ್ತಾರೆ, ಆವಾಗ ಅವನ್ನೇನೋ ಅರೆಸ್ಟ್ ಮಾಡ್ತಾರೆ, ಜೈಲಿಗೆ ಹೋಗ್ಬೋದು. ಆದರೆ 60 ಜನ ಮಕ್ಕಳ ಮುಂದಿನ ಭವಿಷ್ಯ ಹಾಳಾಗುತ್ತದೆ ಅಂತೇಳಿ ನಾವು ಇವತ್ತು ನಮ್ಮ ಸಂಘಟನೆಗಳು ಇವತ್ತು ಕೈ ಜೋಡಿಸಿ ಈ ವಿಚಾರಕ್ಕೆ ಬಂದಿದ್ದೀವಿ. ಬಂಧುಗಳೇ, ಏನು ಇವತ್ತು ಕರ್ನಾಟಕದಲ್ಲಿ ಖಾಸಗಿ ಸಂಸ್ಥೆಗಳು ಇವತ್ತು ಎದ್ದು ನಿಂತಿವೆ ಅಂತ ಪರಿಸ್ಥಿತಿ ಇದ್ದರೂ ಕೂಡ ಈ ಸರ್ಕಾರ ನಡೆಸುವಂಥ ರಾಜಕಾರಣಿಗಳು ಸರಿಯಾಗಿ ಗಮನ ಹರಿಸ್ತಾ ಇಲ್ಲ. ಇಂಥ ಒಂದು ಸಂಸ್ಥೆಗಳಿಗೆ ಸೊಪ್ಪು ಹಾಕೋದನ್ನು ಕಮ್ಮಿ ಮಾಡಬೇಕು. ಇವರು ಯಾರೇ ಆಗ್ಬೋದು, ಅದು ನಮ್ಮ ತಾಲೂಕು ಆಗ್ಬೋದು, ನಿಮ್ಮ ತಾಲೂಕು, ಯಾರೇ ಒಬ್ಬ ಪ್ರತಿನಿಧಿ ಆ ತಾಲೂಕಲ್ಲಿ ಪ್ರತಿಯೊಬ್ಬರು ಇರ್ತಾರೆ. ಅದನ್ನು ಹೋಗಿ ಅದನ್ನು ಆದಷ್ಟು ಬೇಗನೆ ಯಾರಿಗೆ ಹೇಳಬೇಕು ಹೇಳಿ ಅದನ್ನು ಸೀಸ್ ಮಾಡುವಂಥ ಕೆಲಸ ಆಗಬೇಕು. ಕಾರಣ ಯಾಕಂದರೆ ಇವತ್ತು ಎಲ್ಲರೂ ಕೂಡ ನಾವು ಸರ್ಕಾರಿ ಶಾಲೆಗಳು ಕಳಿಸ್ತಾ ಇಲ್ಲ, ಎಲ್ಲ ನಾವು ಕಳಿಸ್ತಾ ಇರೋದೇನೋ ನಮ್ಮ ಮಕ್ಕಳು ಉದ್ಧಾರ ಆಗಲಿ, ನಾವು ಕೊಡೋಕ್ಕಷ್ಟೇ, ನಾವು ಮುಂದೇನು ಮಕ್ಕಳು ಕೊಡೋದು ಬೇಡ ಅಂತ ಅಂದ್ಬಿಟ್ಟು ನಾವು ಮಕ್ಕಳನ್ನು ಖಾಸಗಿ ಸಂಸ್ಥೆಗಳಿಗೆ ಕಲಿಸಿ ಇವತ್ತು ಓದಬೇಕು, ಚೆನ್ನಾಗಿ ಉದ್ಧಾರ ಆಗಲಿ ಅಂತ ಓದ್ತಾ ಇದ್ದೀವಿ.
ಇವತ್ತು ಅದೇ ಒಂದು ಬಂಡವಾಳ ಮಾಡಿಕೊಂಡು ಸರ್ಕಾರಗಳು, ರಾಜಕಾರಣಿಗಳು, ಎಲ್ಲ ರಾಜಕಾರಣಿಗಳದೇ ಇವತ್ತು 75-80% ಖಾಸಗಿ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು, ಆರೋಗ್ಯ ಸಂಸ್ಥೆಗಳೆಲ್ಲ ನಡೆಸ್ತಾ ಇರೋದು. ಇಂಥದ್ರಲ್ಲಿ ಇಂಥ ತಪ್ಪುದಾರಿಗಳು ನಡೀತಾ ಇದ್ರೂ ಕೂಡ ಸುಮ್ಮನಿದ್ದಾರಂದರೆ, ಇವತ್ತು ಸರ್ಕಾರ ಇದುವರೆಗೂ ಯಾವುದೇ ಖಾಸಗಿ ಶಾಲೆಗಳಿಗೆ ಇಷ್ಟೊಂದು, ನಾನು ಈಗಾಗಲೇ DDP ಅವ್ರನ್ನ ಮಾತಾಡ್ತೀನಿ, ಇಷ್ಟು ಅಂತ ನಿಗದಿ ಮಾಡೋಕ್ಕಾಗಲಿಲ್ಲ ಇವ್ರ ಕೈಯಲ್ಲಿ. ಯಾವುದು LKG UKG ಇರ್ಬೋದು, ಮತ್ತು ಫಸ್ಟ್ ಸ್ಟ್ಯಾಂಡರ್ಡಿಂದ ಇರ್ಬೋದು, ಮಕ್ಕಳಿಗೆ 10th PUC ಇವೆಲ್ಲ ಏನು ಕಾಲೇಜ್ ಮಟ್ಟದವರೆಗೂ ಕೂಡ ಸರ್ಕಾರ ಇಷ್ಟೇ ತಗೊಬೇಕು ಖಾಸಗಿಯವರು ಅಂತೇಳಿ ಒಂದು ನಿಗದಿ ಮಾಡೋಕ್ಕಾಗಲಿಲ್ಲ. ಅದೊಂದೇ ನಮ್ಮ ಮಕ್ಕಳು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.